ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ನಾಮಸ್ಮರಣ ಸಂಧಿಯ ಸಾರಾಂಶವನ್ನು, ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ನಿನ್ನೆ 21ನೇ ನುಡಿ ಮುಗೀತು. ಇನ್ನು 22ನೇ ನುಡಿ. ಧರಣಿ ನಾರಾಯಣನು ಉದಕದಿ ತುರಿಯ ನಾಮಕನು ಅಗ್ನಿಯೊಳು ಸಂಕರುಷಣಾಭಯ ವಾಯುಗ ಪ್ರದ್ಯುಮ್ನ ಅನಿರುದ್ಧ ಇರುತ್ತವನು ಆಕಾಶದವಳು. ಅಂದರೆ ಇಲ್ಲಿ ಪಂಚಮಹಾಭೂತದಲ್ಲಿ ಭಗವದ್ ರೂಪಗಳು ಯಾವ್ಯಾವ ಇವೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಧರಣಿ ನಾರಾಯಣನು, ಪೃಥ್ವಿ ತತ್ವದಲ್ಲಿ ನಾರಾಯಣಿದ್ದಾನೆ, ಪೃಥ್ವಿದಲ್ಲಿ ನಾರಾಯಣಿದ್ದಾನೆ. ಉದಕದಿ ತುರಿಯ ನಾಮಕನು ವಾಸುದೇವ. ಅಂದರೆ ಇಲ್ಲಿ ಉದಕದಲ್ಲಿ ಆಪದಲ್ಲಿ ಯಾರಿದ್ದಾರೆ ವಾಸುದೇವ ರೂಪಿ ಪರಮಾತ್ಮ. ಅಗ್ನಿ ಅಂತಂದರೆ ತೇಜತತ್ವ ಯಾರಿದ್ದಾರೆ ಇಲ್ಲಿ ಸಂಕರುಷಣ. ಆಮೇಲೆ ವಾಯು ತತ್ವದಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ. ಆಮೇಲೆ ಆಕಾಶದವಳು, ಆಮೇಲೆ ವಾಯು ಪ್ರದ್ಯುಮ್ನ ಅನಿರುದ್ಧ ರೂಪಿ ಪರಮಾತ್ಮ ಆಕಾಶದವಳು. ಸೊ ಆಕಾಶ, ವಾಯು, ತೇಜ, ಆಪ, ಪೃಥ್ವಿ ಇವಾಗ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಇಷ್ಟು ರೂಪಗಳ ಚಿಂತನೆ ಮಾಡಬೇಕು ನಾವು ಅಂತ ಹೇಳ್ತಾರೆ. ಮೂರೆರಡು ರೂಪವ ಇಲ್ಲಿ ಹರಿಕಥಾವಸಾರದಲ್ಲಿ ಕೆಲವೊಂದು ಕಡೆ ಕೂಡಿಸ್ತೀವಿ, ಕೆಲವೊಂದು ಕಡೆ ಗುಣಿಸ್ತೀವಿ. ಸೊ ಇಲ್ಲಿ ಕೂಡಿಸ್ತೀವಿ. ಇಲ್ಲಿ ಮೂರೆರಡು ರೂಪವ ಧರಿಸಿ, ಅದು 3 + 2 5 ರೂಪವನ್ನು ಧರಿಸಿ ಭೂತಗ ಅದು ಪಂಚಮಹಾಭೂತ ಅಂತರ್ಗತನಾಗಿ ಕರೆಸುವನು. ಈ ಪಂಚಭೂತಗದ ಸ್ಥೂಲ ದೇಹದಲ್ಲಿ ಇದ್ದಂಥ ಈ ಭಗವದ್ ರೂಪಗಳು ಅಂತ. ಅಂದರೆ ಇಲ್ಲಿ ಹೊರಗಡೆ ಇದ್ದಂಥ ಭಗವದ್ ರೂಪಗಳನ್ನು ತತ್ವಾಭಿಮಾನ ದೇಹತಗಂತ ನೋಡ್ತೀವಿ, ಅಲ್ಲಿ ಭಗವದ್ ರೂಪಗಳು ಬೇರೆ. ಇಲ್ಲಿ ಭೂತಗ ಕರೆಸೋರು. ಇಲ್ಲಿ ಸ್ಥೂಲ ದೇಹದಲ್ಲಿದ್ದಂಥ ನಮ್ಮ ಸ್ಥೂಲ ದೇಹ ಆದದ್ದು ಪಂಚಮಹಾಭೂತದಿಂದ. ಇಲ್ಲಿ ಯಾವ ರೂಪ ಇದೆ? ಇಲ್ಲಿ ಈ ಅನಿರುದ್ಧ ಸಂಕರ್ಷಣ ವಾಸುದೇವ ನಾಮಕ ಪರಮಾತ್ಮ ನಿಯಮನ ಮಾಡ್ತಾನೆ ಅಂತ. ತನ್ನಾಮ ರೂಪದಿ ಪ್ರಜರ ಸಂತೈಪ ಅಂತ ತಾನು ರಾಜನಾಗಿ ಎಲ್ಲರಿಗೂ ಸಂತೈಪ ರಕ್ಷಣೆ ಮಾಡ್ತಾನೆ. ಈ ಪಂಚಮಹಾಭೂತದಿಂದ ಆದಂಥ ನಮ್ಮ ಶರೀರ ಈ ಪಂಚಮಹಾಭೂತ ಅಂತರ್ಗತನಾಗಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಪರಮಾತ್ಮ ನಿಯಮನ ಮಾಡ್ತಾನೆ. ನಮಗೆ ಕರುಣಾರ್ಥ ಪ್ರಜನಾಯನ ಪ್ರಜಾ, ಭಗವಂತನ ಪ್ರಜಾ, ರಾಜರೇ ಪ್ರಜರ ಸಂರಕ್ಷಣೆ ಮಾಡ್ತಾರೋ ಹಾಗೆ ಭಗವಂತನ ನಮಗೆ ಎಲ್ಲ ಸಂರಕ್ಷಣೆ ಮಾಡ್ತಾನೆ. ಸಂತೈಪನ ಸಂತೋಷನ ಕೊಡ್ತಾನೆ, ರಕ್ಷಣೆ ಮಾಡ್ತಾನೆ ಅಂತ ಅರ್ಥ. ಅದು ಇಲ್ಲಿ ನಮ್ಮ ದೇಹದಲ್ಲಿ ಇದ್ದಂಥ ಪಂಚಮಹಾಭೂತ ಅಂತರ್ಗತನಾದ ಭಗವದ್ ರೂಪಗಳನ್ನು ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ನಮಗೊಂದ್ಸರಿ ಪ್ರಶ್ನೆ ಬರ್ತದೆ, ಇಲ್ಲಿ ಇಷ್ಟು ಹರಿಕಥಾವಸಾಲ ಒಂದೊಂದು ಎಷ್ಟೆಷ್ಟು ರೂಪಗಳು ಇಟ್ಟಿದ್ದಾರೆ, ಅದನ್ನೆಲ್ಲ ಜ್ಞಾಪಕ ಇಡೋದು ಕಷ್ಟ ಅಲ್ಲ ಅಂತ. ಹೌದು ಕಷ್ಟ. ಅದಕ್ಕೆ ಬೇಸಿಕ್ ಎಲ್ಲ ಕಡೆನೂ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಿ ಪರಮಾತ್ಮ ಇದ್ದಾನೆ ಅಂತ ಇಷ್ಟು ನಾವು ಚಿಂತನೆ ಮಾಡ್ತಾ ಹೋದ್ರೂ ಎಷ್ಟೋ ಆಯಿತು. ಇನ್ನು ಇಲ್ಲಿ ಮೋಡದಲ್ಲಿ ಎಲ್ಲ ಹೇಳ್ತಾರೆ. ಮೋಡದಲ್ಲಿ ಯಾವ್ಯಾವ ಮಳೆ ಬರ್ತದೆ, ಅವಾಗ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಭಗವದ್ ರೂಪ ಚಿಂತನೆ ಮಾಡಬೇಕು ಅನ್ನೋದನ್ನು ಇಲ್ಲೇ ಹೇಳ್ಕೊಡ್ತಾ ಇದ್ದಾರೆ. ಘನಗತನು ತಾನಾಗಿ, ಅದರ ಮೋಡದಲ್ಲಿ ನಾರಾಯಣನು. ಘನಗತನು ಅಂತಂದರೆ ನೀರು ತುಂಬಿದಂಥ ಮೋಡ. ಆ ಮೋಡದಲ್ಲಿ ನಾರಾಯಣ ರೂಪಿ ಪರಮಾತ್ಮ ಚಿಂತನೆ ಮಾಡಬೇಕು. ಆಮೇಲೆ ತನ್ನಾಮದಲ್ಲಿ ಕರೆಸುವ, ಅದರಲ್ಲಿ ಮೋಡದ ಹೆಸರದಿಂದ ಕರೆಸ್ಕೊಂಡು ಅಲ್ಲಿ ಘನ ಅಂತ ಕಳಿಸ್ಕೊತಾರೆ. ಘನದಲ್ಲಿ ಘನ ರೂಪದಿಂದ ಘನ ಹೆಸರದಿಂದ ಅಲ್ಲಿ ನಾರಾಯಣ ರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ ಅಂತ ಹೇಳ್ತಾರೆ. ಕರೆಸುವ ವನದ ಗರ್ಭ ಉದಕದಿ ನೆಲೆಸಿಹ ವಾಸುದೇವ. ಅಂದರೆ ಇಲ್ಲಿ ಭೂಮಿಯಲ್ಲಿ ಆಧಾರವಾದಂಥದ್ದು ನೀರು. ಅಲ್ಲಿ ಯಾರಿದ್ದಾರೆ? ವನದ, ಅಲ್ಲಿ ಬ್ರಹ್ಮಾಂಡದಲ್ಲಿ ಪೃಥ್ವಿ ಆಕಾರದಲ್ಲಿ ಪೃಥ್ವಿ ಆಕಾರದಲ್ಲಿ ಇದ್ದಂಥದ್ದು ಆಧಾರವಾದಂಥದ್ದು ನೀರು. ಉದಕ ನೀರು, ಗರ್ಭ ಉದಕದಿ ನೆಲೆಸಿ ವಾಸುದೇವ. ಅಲ್ಲಿ ವಾಸುದೇವ ಪರಮಾತ್ಮಂದು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನು ಮೋಡ ಹೇಳಿದ್ರು, ಅಲ್ಲಿ ಮೋಡ ಮಳೆ ಬರ್ತದೆ, ಅವಾಗ ಏನೇನಾಗ್ತದೆ ಅಂತ. ಧ್ವನಿ ಸಿಡಿಲು ಸಂಕರುಷಣ, ಇಲ್ಲಿ ಸಿಡಿಲು ಹೊಡಿತದೆ, ಅವಾಗ ಅಲ್ಲಿ ಧ್ವನಿ ಬರ್ತದೆ, ಅಲ್ಲಿ ಸಂಕರ್ಷಣ ಪರಮಾತ್ಮ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಮಿಂಚಿನೊಳು, ಅವಾಗ ಮಳೆ ಬರುವಾಗ ಮಿಂಚು ಹೊಡಿತದೆ, ಆ ಮಿಂಚಿನೊಳವು ಮಿಂಚು ಹೆಸರದಿಂದ ಇದ್ದು ಅಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ ಅಂತ.
ಅದೇ ಧ್ವನಿ ಸಿಡಿಲು ಧ್ವನಿ ಒಳಗೆ ಸಂಕರ್ಷಣ, ಮಿಂಚಿನ ಒಳಗಡೆ ಪ್ರತಿರೂಪಿ ಪರಮಾತ್ಮ ಚಿಂತನೆ ಮಾಡಬೇಕು ಅಂತ. ಆಮೇಲೆ ಇಲ್ಲಿ ಮೋಡದಲ್ಲಿ ನಾರಾಯಣ, ಆಮೇಲೆ ನೀರಿನಲ್ಲಿ ಅದು ಈ ಪೃಥ್ವಿ ಆಧಾರಂಥ ನೀರಿನಲ್ಲಿ ಇಲ್ಲಿ ವಾಸುದೇವಿ ಪರಮಾತ್ಮ, ನಾರಾಯಣ ವಾಸುದೇವ. ಧ್ವನಿ ಸಿಡಿಲಲ್ಲಿ ಸಂಕರರೂಪಿ ಪರಮಾತ್ಮ, ಆಮೇಲೆ ಈ ಮಿಂಚಿನೊಳಗೆ ಪ್ರತಿರೂಪಿ ಪರಮಾತ್ಮ ಚಿಂತನೆ ಮಾಡಬೇಕು ಅಂತ. ವೃಷ್ಟಿಯ ಹನಿಗೊಳಗೆ ಅನಿರುದ್ಧ ನಿಪ್ಪನು ವರ್ಷವೆಂದೆನಿಸಿ. ಇನ್ನು ನೀರು ವೃಷ್ಟಿ ಆಗ್ತದೆ, ಆ ವೃಷ್ಟಿ ಬರುವಂಥ ನೀರಿನಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಮೋಡನಲ್ಲಿ ನಾರಾಯಣ ರೂಪಿ ಪರಮಾತ್ಮ, ಆಮೇಲೆ ಈ ಪೃಥ್ವಿ ಧರಾದೇವಿ ಆಧಾರದಂಥ ನೀರು, ಭೂಮಿಯಲ್ಲಿದ್ದಂಥ ಎಲ್ಲೆಲ್ಲೆಲ್ಲ ನೀರಿದೆ ಅಲ್ಲೆಲ್ಲ ವಾಸುದೇವ ಪರಮಾತ್ಮ ಇದ್ದಾನೆ, ನಿಯಮನ ಮಾಡ್ತಾನೆ. ಆಮೇಲೆ ಧ್ವನಿ ಸಿಡಿಲ್ ಒಳಗೆ ಸಂಕರ್ಷಿ ಪರಮಾತ್ಮ ನಿಯಮನ ಮಾಡ್ತಾನೆ. ಮಿಂಚಿನೊಳಗೆ ಪ್ರದ್ಯುಮ್ನ ಪರಮಾತ್ಮ, ವೃಷ್ಟಿ ಬರ್ತಾ ಮಳೆ ಬರ್ತಾ ಇದೆ ಅದರಲ್ಲಿ ಅನಿರುದ್ಧ ರೂಪ ಪರಮಾತ್ಮ. ವರ್ಷನೆಂದರಿಸಿ, ವರ್ಷ ಋತು ವರ್ಷ ಬಂತು ಅಂತ ಹೇಳ್ತೀವಿ, ಅಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ ಅಂತ. ಅಂದರೆ ಒಂದು ಮಳೆ ಬರ್ತಾ ಇದ್ದರೆ ಅಲ್ಲಿ ನಾವು ಅನಿರುದ್ಧ ಪ್ರದ್ಯು ಸಂಕರ ವಾಸುದೇವ ನಾರಾಯಣ ರೂಪಿ ಪರಮಾತ್ಮಂದು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಸುಮ್ಮನೆ ನಾವು ಇಂಥ ಮಳೆ ಬಂದ್ಬಿಡ್ತು ಬಟ್ಟೆ ಒಣಗೋದಿಲ್ಲ ಎಲ್ಲ ಕಡೆ ರಾಡಿ ಅಂತ ಬೈಕೋತೀವಿ, ಆದರೆ ಅಲ್ಲಿ ಕೂಡ ಭಗವದ್ ರೂಪ ಇರ್ತದೆ ಅಂತ. ಅದಕ್ಕೆ ನಾವು ಯಾವ ಋತುಗಳಿಗೂ ಬೈಬಾರ್ದು. ಅಲ್ಲಲ್ಲಿ ಭಗವದ್ ರೂಪಗಳೇ ಇರ್ತವೆ, ಆ ಭಗವಂತನೇ ನಿಯಮನ ಮಾಡ್ತಾ ಇರ್ತಾನೆ. ಆ ಋತುಗಳಿಗೆ ಬೈದರೆ ನಾವು ಭಗವಂತನೇ ಬೈದಂಗೆ ಆಗ್ತದೆ. ಅಲ್ಲಿ ಅದರೊಳಗೆ ಅವನೇ ಇರ್ತಾನಲ್ಲ, ಆಯಾ ಹೆಸರದಿಂದ ಇರ್ತಾನೆ. ವರ್ಷ ಹೆಸರದಿಂದ ವರ್ಷದ ಹೆಸರು ಇರ್ತಾನೆ, ಘನ ಹೆಸರದಿಂದ ಘನ ರೂಪದಿಂದ ಘನ ನಾಮದಿಂದ ಇರ್ತಾನೆ. ಆಯಾ ಆಕಾರ ತನ್ನಾಮನ ತನ್ನ ರೂಪ, ಆ ಪದಾರ್ಥದಲ್ಲಿ ಆಯಾ ರೂಪದಿಂದ ಆಯಾ ಹೆಸರದಿಂದ ಭಗವಂತ ಇರ್ತಾನೆ. ಅಲ್ಲಿ ತಿರ್ಗಾ ನಿಯಮನ ಮಾಡೋದಂಥ ಭಗವದ್ ರೂಪ ಇಲ್ಲ, ಬೇರೆ ಇರ್ತದೆ ಅಂತ. ಸೊ ನೀರಿನ ಸಿಂಚನೆ ಬರ್ತಾ ಇರ್ತದಲ್ಲ, ವರ್ಷ ಅಂತಾರೆ. ಅಲ್ಲಿ ಕೂಡ ಅನಿರುದ್ಧ ರೂಪಿ ಪರಮಾತ್ಮ ಅಂದು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು 24 ನುಡಿಯಲ್ಲಿ ಗೃಹ ಕುಟುಂಬ ಧನ ಆದಿಗಳ ಸನ್ನಹಗಳ ಉಳ್ಳವರಾಗಿ ವಿಹಿತ ಅವಿಹಿತ ಧರ್ಮ ಸುಕರ್ಮಗಳ ತಿಳಿಯದಲೇ ನಿತ್ಯದಲ್ಲಿ ಅಹರ ಮೈಥುನ ನಿದ್ರೆಗೆ ಒಳಗ ಆಗಿಹರು ಸರ್ವ ಪ್ರಾಣಿಗಳು ಹೃದ್ಗಹ ನಿವಾಸಿಯನು ಅರಿಯದಲೇ ಭವದೊಳಗೆ ತೊಳಲುವರು. ಅಂದರೆ ಇಲ್ಲಿ ಇದೇ ವಿಷಯವನ್ನು ಹಿಂದೆ ಕೂಡ ಬೇಕಾದ ಕಡೆ ಬಂದಿದೆ. ಅಂದರೆ ಗೃಹ ಕುಟುಂಬ, ಮನೆ ಕುಟುಂಬ, ಧನ, ಗೃಹಸ್ಥಾಶ್ರಮಗಳಿಗೆ ಧನ ಬೇಕು, ಅದು ಇರ್ತದೆ. ಸಣ್ಣ ಐಶ್ವರ್ಯವಂತರಾಗಿರ್ತಾರೆ, ಸನ್ನಹವುಳ್ಳವರಾಗಿ ಅದೇ ಐಶ್ವರ್ಯವಂತರಾಗಿ ಇರ್ತಾರೆ. ವಿಹಿತ ಅವಿಹಿತ ಧರ್ಮ ಸುಕರ್ಮಗಳು, ವಿಹಿತ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಭಗವದ್ಭಕ್ತರ ಸೇವಾ ಮಾಡ್ತಾ ಇರ್ತಾರೆ, ಭಗವಂತರ ಪ್ರೀತಿಗಾಗಿ ಮಾಡ್ತಾ ಇರ್ತಾರೆ. ವಿಹಿತ ಆಮೇಲೆ ಅವಿಹಿತ ಕರ್ಮಗಳನ್ನು ಮಾಡ್ತಾರೆ. ಇನ್ನು ಊಟ ಮಾಡ್ತೀವಿ, ಎಲ್ಲ ವಿಹಿತವಾದಂಥ ಪದಾರ್ಥ ತಿಂತೀವಿ, ಎಲ್ಲ ಅವಿಹಿತವಾದಂಥ ಪದಾರ್ಥಗಳನ್ನು ಕೂಡ ನಾವು ಬೇಕಾದಷ್ಟು ತಿಂತಾ ಇರ್ತೀವಿ. ಅದು ಕೂಡ ಧರ್ಮ ಸುಕರ್ಮಗಳ, ನನ್ನ ಧರ್ಮ ಮಾಡ್ತೀವಿ ಅದೇ ಸುಕರ್ಮಗಳಂತ ಅನಿಸ್ಕೊಳ್ತದೆ. ತಿಳಿಯೋದಲೇ ನಿತ್ಯದಲ್ಲಿ, ಇದು ಎಲ್ಲ ಕರ್ಮಗಳನ್ನು ನಾವು ತಿಳಿಲಾರದೆ ಮಾಡ್ತಾನೇ ಇರ್ತೀವಿ. ಒಳ್ಳೆಯ ಕರ್ಮಗಳನ್ನು ಮಾಡ್ತೀವಿ, ಕೆಟ್ಟ ಕರ್ಮಗಳನ್ನು ಮಾಡ್ತೀವಿ. ಆಮೇಲೆ ಎಲ್ಲ ಕಡೆ ಭಗವಂತ ವ್ಯಾಪ್ತನಾಗಿದ್ದಾನೆ, ಎಲ್ಲ ಭಗವಂತ ಕೊಟ್ಟದ್ದು ಅಂತ ನಮಗೆ ನಿತ್ಯದ ಚಿಂತನೆ ಬರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಇಂಥವರಿಗೆ ಸಜ್ಜನ ಸಹವಾಸ ಆಗುವುದಿಲ್ಲ ಅಂತ. ಈ ಮುಂದಿನ ಲೈನ್ನಲ್ಲಿ ಏನು ಕೊಟ್ಟಿದ್ದಾರಲ್ಲ ಅದನ್ನು ಮಾಡೋರಿಗೆ ಸಜ್ಜನ ಸಹವಾಸ. ಯಾವಾಗಲೂ ನಮಗೆ ಸಾಧನೆ ಅಭಿವೃದ್ಧಿ ಆಗಬೇಕಂದ್ರೆ ಫಸ್ಟ್ ಪ್ರಯಾರಿಟಿ ಅಂದರೆ ಸಜ್ಜನ ಸಹವಾಸ. ನಮಗೆ ಸಜ್ಜನ ಸಹವಾಸ ಸಿಕ್ಕರೆ ಅವರು ಒಳ್ಳೆಯ ಕರ್ಮಗಳು ಮಾಡುವುದಂತ ನೋಡಿ ನಾವು ಮಾಡ್ತೀವಿ ಅಂತ. ಅದಕ್ಕೆ ಸಜ್ಜನ ಸಹವಾಸ ಫಸ್ಟ್ ಪ್ರಯಾರಿಟಿ ಇಟ್ಟಿದ್ದಾರೆ. ಆಮೇಲೆ ಅಧ್ಯಯನ ಮಾಡುವಾಗ ಶ್ರವಣಕ್ಕೂ ಅಷ್ಟೇ ಮಹತ್ವ. ಸಜ್ಜನ ಸಹವಾಸದಿಂದ ಶ್ರವಣ ಶುರು ಆಗ್ತದೆ. ಶ್ರವಣ ಶುರುದಿಂದ ನಮ್ಮದೆಲ್ಲ ಧ್ಯಾನ ಮನನ ನಿಧಧ್ಯಾಸ ಎಲ್ಲ ಸರ ಆಗ್ತದೆ. ನಿಯಮ ನಿತ್ಯಗಳು ಮಾಡಿ ಶುರು ಮಾಡ್ತೀವಿ, ಅದರಿಂದ ನಮ್ಮ ಅಂತಃಪರಿಶುದ್ಧ ಆಗ್ತದೆ. ಆಮೇಲೆ ನಮಗೆ ಇದು ಅಪರೋಕ್ಷ ಜ್ಞಾನಿ ಆಗೋದಕ್ಕೆ ಕಾರಣ ಆಗ್ತದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಷ್ಟು. ಆಮೇಲೆ ಮುಂದಿನ ಲೈನ್ ಹೇಳ್ತಾ ಇದ್ದಾರೆ, ಅಹರ ಮೈಥುನ ನಿದ್ರೆಗೆ ಒಳಗಾಗಿಹರು. ಇನ್ನು ಬೇರೆಯವರು ಏನಿಲ್ಲ, ಬರೀ ನಮ್ಮದು ಲೌಕಿಕ ಸುಖದಲ್ಲಿ ಆಹಾರ ಅಂತಂದ್ರೆ ಅನಿಶ್ಚಿತವಾದಂಥ ಆಹಾರದಲ್ಲಿನೇ ಮಗ್ನ. ಇವಾಗ ನಾವೆಲ್ಲ ನೋಡ್ತೀವಿ, ಈಗ ಯಂಗ್ ಜನ ಎಲ್ಲ ತುಂಬ ಜನ ಕೂತಾರೆ. ಯಾವ್ಯಾವ ಹೋಟೆಲಲ್ಲಿ ಯಾವ ಪದಾರ್ಥ ಸ್ಪೆಷಾಲಿಟಿ ಇದೆ, ಅಲ್ಲಿ ಏನು ಚೆನ್ನಾಗಿ ಸಿಗ್ತದೆ ಅಂತ ಒಳ್ಳೆ ಖುಷಿಯಾಗಿ ಹೇಳ್ತಾ ಇರ್ತಾರೆ. ಅವ್ರು ತಿಂದು ಬರ್ತಾರೆ, ತಿಂತಾನೂ ಇರ್ತಾರೆ. ಅದೇ ನಮ್ಮಂಥ ವಯಸ್ಸಾದವ್ರಿಗೆ ಸ್ವಲ್ಪ ಒಟ್ಟಿಗೆ ನಾವು ಹರಿಕಥಾಂಶ ಅಧ್ಯಯನ ಮಾಡಿದವ್ರಿಗೆ
ಅದೆಲ್ಲ ಬೇಜಾರಾಗ್ತದೆ. ಯಾಕಂದ್ರೆ ಅಷ್ಟು ದಿನ ತಿನ್ನಬೇಕು ಹುಡುಗರು ಅಂತ ಅನ್ನಿಸ್ತದೆ. ಆದರೆ ಹೇಳೋದ್ರೆ ಪಟಾಯಿಸೋದಿಲ್ಲ ಅವ್ರಿಗೆ. ಸುಮ್ಮನೆ ಇರ್ತೀವಿ. ಬಟ್ ಬೇಜಾರಾಗ್ತದೆ. ಏನು ಇದು ನಮ್ಮದು ಹರಿಕಥಾಮೃತ ಕೈಯಲ್ಲಿ ಬಂದಿಲ್ಲ. ಅವ್ರಿಗೆ ಎಷ್ಟು ಒಂದೊಂದು ಸರ್ತಿ ನಂಗೆ ಅನಿಸುತ್ತೆ, ಯಾರ ಕೈಯಲ್ಲಿ ಹರಿಕಥಾಮೃತ ಬಂದಿಲ್ಲ ಅವ್ರು ಎಷ್ಟು ನಿರ್ಭಾಗ್ಯರು. ಇಷ್ಟು ದೊಡ್ಡದಂಥ ಶಕ್ತಿ ಇಟ್ಟಿದ್ದಾರೆ, ದಾಸರು ಇಟ್ಟಿದ್ದಾರೆ, ನಮಗೋಸ್ಕರ ಅಂತ ಇಟ್ಟಿದ್ದಾರೆ. ಅದನ್ನು ಆ ಐಶ್ವರ್ಯವನ್ನು ನಾವು ಉಪಯೋಗ ಮಾಡದೇನೆ ಐಹಿಕವಾದಂಥದ್ದು ಉಪಭೋಗಕ್ಕೆ ನಾವು ಬೆನ್ನು ಬೀಳ್ತೀವಲ್ಲ ಅಂತ ಬೇಜಾರಾಗ್ತದೆ. ಅದಕ್ಕೆ ಇಲ್ಲೇ ಹೇಳ್ತಾ ಇದ್ದಾರೆ ನೋಡಿ, ಅಹರ ಮೈಥುನ ನಿದ್ರೆಗೆ ಒಳಗಾಗಿಹರು. ಇಂಥವ್ರ ಲೌಕಿಕ ವಿಷಯದಲ್ಲೇ ಅದರಲ್ಲೇ ವ್ಯಸ್ತರಾಗ್ಬಿಡ್ತಾರೆ. ಯಾರಿಗೆ ಸರ್ವ ಪ್ರಾಣಿಗಳು ಅಂದರೆ ಎಲ್ಲ ಜೀವರಾಶಿಗಳು, ಅಂದರೆ ಸತ್ತು ರಾಜಸ ತಾಮಸ ಅಂತ ಕೂಡ ಸಾತ್ವಿಕರು ಸ್ವಲ್ಪ ಕಡಿಮೆ. ಆದರೆ ನಾವೆಲ್ಲ ರಾಜಸರು ಕೂಡ ಸತ್ತು ರಾಜಸ ತಾಮಸ ಗುರುಗಳು ಇದ್ದೇ ಇರ್ತದೆ. ಅದಕ್ಕೆ ನಾವು ಕೆಲವೊಂದು ಸರ್ತಿ ಸಾತ್ವಿಕ ಕರ್ಮಗಳು ಮಾಡ್ತೀವಿ, ಒಂದು ತಾಮಸ ಕರ್ಮಗಳನ್ನು ಮಾಡ್ತೀವಿ, ನಿಷಿದ್ಧವಾದಂಥ ಕರ್ಮಗಳು ಮಾಡ್ತಿರ್ತೀವಿ. ಸರ್ವ ಪ್ರಾಣಿಗಳು ಹೃದ್ಗಹ ನಿವಾಸಿಯನ್ನು ಅರಿಯದಲೇ, ಅಂದರೆ ನಮಗೆ ಬಿಂಬರೂಪಿ ಪರಮಾತ್ಮ ಚಿಂತನೆ ಮಾಡಲಾರ್ದೇನೆ ಇದ್ದರೆ ಭವದೊಳಗೆ ತೊಳಲುವರು. ಅಂದರೆ ನಮಗೆ ಬಿಂಬರೂಪಿ ಪರಮಾತ್ಮ ಅವನೇ ಮಾಡಿಸ್ತಾ ಇದ್ದಾನೆ, ಅವನೇ ನಿಯಮನ ಮಾಡ್ತಾ ಇದ್ದಾನೆ, ಅವನೇ ನಮಗೆ ಮೋಕ್ಷ ಕೊಡೋನು, ಆಮೇಲೆ ಅವನೇ ನಮಗೆ ನಿಯಾಮಕ ಪ್ರೇರಕನಾಗಿದ್ದಾನೆ. ಇದೆಲ್ಲ ಚಿಂತನೆ ನಮ್ಮ ಬಿಂಬರೂಪಿ ಪರಮಾತ್ಮ ಎಲ್ಲ ಕಾರ್ಯ ಮಾಡಿಸ್ತಾ ಇದ್ದಾರೆ ಅಂತ ಚಿಂತನೆ ಇಲ್ಲಿದ್ದದಕ್ಕೆ ನಾವು ಭವದೊಳಗೆ ತೊಳಲುವರು, ಕ್ಲೇಶವನ್ನು ಹೊಣುತ್ತೀವಿ. ಈ ಸಂಸಾರ ಸಾಗರದಲ್ಲಿ ಮುಳುಗಿ ಅದರಲ್ಲಿ ನಾವು ನೊಂದ್ಕೊಂಡು ಹೋಗ್ಬಿಡ್ತೀವಿ. ಅದಕ್ಕೆ ಇದರಲ್ಲಿ ಗಣಪತಿ ಸನ್ನಿಧಿ ಬರ್ತದಲ್ಲೇ ಬಳಲ್ತಾ ಇದ್ದೀನಿ. ಇದನ್ನ ಐಹಿಕ ಸುಖದಲ್ಲಿ ಬಿದ್ದುಬಿಟ್ಟು ನಾನು ಬಹಳ ಸೋತು ಹೋಗ್ಬಿಟ್ಟಿದ್ದೀನಿ ಅಂತ ಬರೆದಿದ್ದಾರೆ. ಅಲ್ಲಿ ಗಣಪತಿ ಸಂಧಿಯಲ್ಲಿ ಸೋತು ಹೋಗ್ಬಿಟ್ಟಿದ್ದೀನಿ ಅಂತ ಬರೆದಿದ್ದಾರೆ. ಹಾಗಾಗ್ಬಿಡ್ತದೆ. ಅದಕ್ಕೆ ಯಾವಾಗಲೂ ನಮ್ಮ ಬಿಂಬರೂಪಿ ಪರಮಾತ್ಮನು ಒಂದು ಸುಮ್ಮನೆ ನಿಮಗೆ ಎಷ್ಟು ರುಚಿಕರ ಅನಿಸ್ತು ಸರಿ ಅನಿಸ್ತು ಗೊತ್ತಿಲ್ಲ, ನಾವು ಏನೇನೋ ಯಾರ್ಯಾರ ಜೊತೆಲಿ ಹಟ್ಟಿ ಹೊಡಿತಿರ್ತೀವಿ. ಅದರ ಬದಲು ನಮ್ಮ ಬಿಂಬರೂಪಿ ಪರಮಾತ್ಮನ ಜೊತೆಲೇ ಮಾತಾಡ್ತಾ ಇರಬೇಕು. ಕೆಲವರು ಇದ್ದಾರೆ, ನಮ್ಮ ಅಕ್ಕ ಇದ್ದಾಳೆ, ಮತ್ತಿನ್ನು ಕೆಲವರು ಇದ್ದಾರೆ. ಈಗ ಅದಕ್ಕೆ ನಮಗೆ ನಮ್ಮ ಮನಸ್ಸಿನಲ್ಲಿ ಏನಿರ್ತದೋ ಇನ್ನೊಬ್ಬರ ಮುಂದೆ ಹೇಳೋಕ್ಕಿಂತ ನಮ್ಮ ಬಿಂಬರೂಪಿ ಪರಮಾತ್ಮ ಹೇಳ್ಕೊಂಡು ಅವನು ಏನಾದರೂ ದಾರಿಯಾದರೂ ತೋರಿಸ್ತಾನೆ, ಅಥವಾ ಒಂದಿನ ನಾವು ಮಾಡಿದ್ದನ್ನು ನಾವು ಸಂತೋಷ ಪಡ್ತಾನೆ, ನಮಗದು ಖುಷಿ ಆಗ್ತಾಯಿದೆ ಅಂತೂ ಒಬ್ಬರಿಗೆ ವಾಪಸ್ ಇಲ್ಲ. ಒಳ್ಳೇದು ಕೆಟ್ಟೋದೇನು ನಮಗೆ ಸುದ್ದಿ ಹೇಳೋದು ಚಟ ಇರ್ತದೆ ನಮಗೆ. ಇನ್ನು ಅವ್ರ ಮುಂದೆ ಸುದ್ದಿ ಹೇಳೋಕ್ಕಿಂತ ನಮ್ಮ ಬಿಂಬರೂಪಿ ಪರಮಾತ್ಮನಾಗೆ ಸುದ್ದಿ ಹೇಳಿ ವಾಪಸ್ ಬಿಟ್ಟರೆ ಎಷ್ಟು ಸಂತೋಷ. ಅದು ಸಮರ್ಪಣೆ ಮಾಡಿದಂಗೆ ಆಗಿಬಿಡ್ತದೆ. ಎಲ್ಲ ನಮ್ಮ ಕರ್ಮಗಳು ಭಗವಂತ ಸಮರ್ಪಣೆ ಆಗಿಬಿಡ್ತದೆ. ಅದು ಅವನು ಸಮರ್ಪಣೆ ಆಗಿಬಿಟ್ರೆ ಅವನು ಸಂತೋಷ ಪಡ್ತಾನೆ, ಅವನು ಸಂತೋಷ ಪಟ್ಟರೆ ನಮಗೂ ಸಂತೋಷ ಆಗ್ತದೆ. ಹೀಗೆ ನಾವು ಈ ರೀತಿಯಾದಂಥದ್ದು ನಾವು ಒಂದು ಅಭ್ಯಾಸ ಇಟ್ಕೊಂಡ್ಬಿಟ್ರೆ, ಒಂದು ಚಟ ಹಾಕ್ಕೊಂಡ್ಬಿಟ್ರೆ ನೋಡಿ ನೀವು ಟ್ರೈ ಮಾಡಿ ನೋಡಿದ್ದೀನಿ ನಾನು, ಬಹಳ ಖುಷಿ ಆಗ್ತದೆ. ಸುಮ್ಮನೆ ಇವ್ರ ಬಗ್ಗೆ ಚಿಂತನೆ ಮಾಡೋಕ್ಕಿಂತನೂ ಭಗವಂತನ ಈ ರೀತಿಯ ಚಿಂತನೆ, ಸತತವಾಗಿ ಭಗವಂತನ ಚಿಂತನೆ ಇದೆಲ್ಲ ಕಲಿತಿದ್ದಂಥ ಜ್ಞಾನವನ್ನು ನಮಗೆ ಯಾವಾಗಲೂ ಬರೋದಿಲ್ಲ. ಅದಕ್ಕೆ ಅವನ ಜೊತೆನೇ ಹರಟೆ ಹೊಡೆಯೋದು. ಬೇರೆಯವ್ರ ಜೊತೆ ಯಾಕೆ ಹರಟೆ ಹೊಡಿಬೇಕು? ಇದೆಲ್ಲ ಹಾಗಾಯಿತು ಹಿಂಗಾಯಿತು, ನೀನೇ ಮಾಡಿದೆ, ನೀನೇ ಮಾಡಿಸಿದಿ, ನೀನೇ ಪ್ರೇರಣೆ ಕೊಟ್ಟು, ನಾನು ಹಿಂಗೆ ಮಾಡಿದೆ, ನೀನೇ ಪ್ರೇರಣೆ ಕೊಟ್ಟು, ಇನ್ನೊಬ್ಬರು ನಾನು ಬೈದರು, ನೀನೇ ಪ್ರೇರಣೆ ಕೊಟ್ಟಿದ್ದಿ. ಹೀಗೆ ಬರೀ ನೀನೇ ಅನ್ಕೋತ ಹೋಗ್ಬಿಟ್ರೆ ಆಯ್ತಲ್ಲ, ಟೈಮ್ ಪಾಸು ಆಯಿತು, ನಮಗೆ ಟೈಮ್ ವ್ಯರ್ಥನೂ ಹೋಗಲಿಲ್ಲ, ಭಗವತ್ ಚಿಂತನೆಯೂ ಬಂತು. ಈ ರೀತಿಯಾಗಿ ನಾವು ಸಾಧನೆ ಮಾಡೋಕ್ಕೆ ನಾವು ಹರಿಕಥಾಂಸಾರ ಬರೀ ಅರ್ಥ ತಿಳ್ಕೊಂಡು ಪುಸ್ತಕ ಏನು ಒಂದು ದಡ ನಾವು ಒಂದು ಪಾರಾಯಣ ಮಾಡಿಬಿಟ್ಟು ದಡ ಒಂದಿಷ್ಟು ಓದಿ ಕೇಳ್ಕೊಂಡ್ಬಿಟ್ಟು ವೀಡಿಯೋನ ನೋಡ್ಕೊಂಡ್ಬಿಟ್ಬಿಟ್ರೆ ಆಯ್ತು ಕೆಲಸ ಅಂತ. ಈ ರೀತಿ ಅಲ್ಲ, ಅದನ್ನೆಲ್ಲ ನಾವು ಆಚರಣೆಯಲ್ಲಿ ತರಬೇಕು, ಆಚರಣೆಯಲ್ಲಿ ಬರಬೇಕು, ಈ ರೀತಿಯಾಗಿ ಚಿಂತನೆ ಬರಬೇಕು. ಇದಕ್ಕೆ ಗುರುಗಳ ಅನುಗ್ರಹ ಬೇಕು. ಗುರುಗಳ ಅನುಗ್ರಹ ಇಲ್ಲದೆ ಆಗೋದಿಲ್ಲ. ಗುರುಗಳ ಅನುಗ್ರಹ ಮಾಡಲಿ, ನಾವು ಸತತವಾಗಿ ಚಿಂತನೆ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ದೇತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ಅರ್ಪಣಮಸ್ತು. ಅಭಿನ್ನ ಬಂಧುಮಾಂತರಸ್ತು ಕೃಷ್ಣ ಅರ್ಪಣಮಸ್ತು.